ಮೊನ್ನೆ ನಾನು ಚೈತ್ರ ಗೌರಿ ಪೂಜಾ ತಯಾರಿ, ಆಮೇಲೆ ನಾನೇನು ಮಾಡ್ಕೊಂಡು ಹೋಗಿದ್ದೆ, ಆಮೇಲೆ ಪೂಜಾ ಹೆಂಗೆ ಮಾಡಿದ್ವಿ ಎಲ್ಲ ತೋರಿಸಿದ್ದೆ ರೀ. ನಿನ್ನೆ ವಿಡಿಯೋ ಒಳಗೆ ಅವಲಕ್ಕಿ ಹಪ್ಪಳ ಮಾಡೋದನ್ನು ಫುಲ್ ಡೀಟೇಲ್ ವಿಡಿಯೋ ತೋರಿಸೀನಿ. ಬಹಳಷ್ಟು ಜನಕ್ಕೆ ಉಪಯೋಗ ಆಗ್ಯದ ಅಂತ ತಿಳ್ಕೊಂಡೇನಿ ರೀ. ಬಹಳಷ್ಟು ಜನ ಕಮೆಂಟು ಮಾಡಿರಿ, ತುಂಬ ತುಂಬ ಧನ್ಯವಾದಗಳು. ಇವತ್ತೇನು ತೋರಿಸ್ಲಿಕತ್ತೇನೆ ರೀ, ಗೋಪುರ ಮಾಡಿದ್ನಲ್ಲ ಅದನ್ನು ತೋರಿಸ್ಲಿಕತ್ತೇನೆ ನೋಡ್ರಿ. ಫಸ್ಟ್ ಅಂತೂ ಒಂದು ಬುಟ್ಟಿ ಕಾಯ್ಲಿಕ್ಕಿಟ್ಟು ಅದಕ್ಕೆ ಅಂದಾಜ್ ಮೇಲೆ ಬೆಲ್ಲ ಹಾಕೇನ್ರಿ, ಒಂದು ಸಣ್ಣ ಗ್ಲಾಸ್ ಚೂರು ತುಪ್ಪ ಹಾಕಿ ಕರಗಿಸ್ಲಿಕ್ಕೆ ಇಟ್ಬಿಡೋಣ ಅಂತ. ಸಣ್ಣಗೆ ಆಗ್ತಿರ್ಲದ. ಜೈ ಶ್ರೀರಾಮ್ ನಿಮಗೆಲ್ಲರಿಗೂ. ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ವಿಡಿಯೋ ನೋಡ್ಲಿಕ್ಕೆ ತೆಗೆದಿರಲ್ಲ, ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪಲೆ ಕಮೆಂಟ್ ಮಾಡ್ರಿ. ಮಾಡಿದವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಯಾರ್ಯಾರು ಫೇಸ್ಬುಕ್ನಾಗ ನೋಡ್ಲಿಕ್ಕತ್ತಿರಲ್ಲ ಅವರು ದಯವಿಟ್ಟು ನನ್ನ ವಿಡಿಯೋನ ಫಾಲೋ ಮಾಡ್ರಿ, ಕಮೆಂಟ್ ಮಾಡ್ರಿ. ನೋಡ್ರಿ, ಇಷ್ಟೆಲ್ಲ ಮಾತಾಡೋದ್ರಾಗ ಬೆಲ್ಲ ಕರಗ್ಲಿಕ್ಕೆ ಇಟ್ಟಿದ್ದೆ. ಒಂದು ಅರ್ಧ ಚಮಚ ತುಪ್ಪ ಹಾಕೇನ್ರಿ ಅಷ್ಟೇ. ಅದಕ್ಕೆ ಒಂದು ಗ್ಲಾಸ್ ಬೆಲ್ಲ ತಗೊಂಡೇನಿ. ಅಳತಿ ಅಂತ ಇರುದಿಲ್ರಿ ಇದು ಓನ್ ಮಾಡ್ಲಿಕ್ಕೆ, ಅಂದಾಜ್ ಮೇಲೆ ಬೆಲ್ಲ ತಗೊಳೋದಿರ್ತದೆ. ಈಗ ನಾನು ಒಬ್ಬಾಕೆ ಇದನ್ನೆಲ್ಲ ಫುಲ್ ಮಾಡೋದು, ಆಮೇಲೆ ವಿಡಿಯೋನು ಮಾಡೋದಿತ್ತಲ್ಲ, ಹಂಗಾಗಿ ಒಂದು ಗ್ಲಾಸ್ ತಗೊಂಡೇನಿ. ಇಲ್ಲಾಂದ್ರೆ ಒಂದು ಸ್ವಲ್ಪ ನೀವು ಹೆಚ್ಚು ಕೂಡ ಬೆಲ್ಲ ತಗೊಂಡು ಮಾಡ್ಕೋಬಹುದು. ಈಗ ಇದು ಕರಗಬೇಕು. ಹೆಂಗಪ್ಪ ಅಂದ್ರೆ ಮೊದ್ಲು ಸ್ಟಾರ್ಟಿಂಗ್ ಕೈ ಆಡ್ಸೋ ಮುಂದೆ ನಿಮಗೆ ಭಾರ ಅನಿಸ್ತದೆ ಕೈ ಆಡ್ಸೋದು. ಆಮೇಲೆ ಕಲ್ಲು ಗತೆ ಇರ್ತಾವ ಬೆಲ್ಲ, ಗೊತ್ತೇ ಆಗ್ತದೆ. ಕರಗಿದ ಮೇಲೂ ಕೂಡ ಹೆಂಗಂದ್ರ ಹೌರ್ಗಾಗ್ತದ. ಮೇಲೆ ನೋಡ್ರಿ ಹೆಂಗ್ ಬುರುಗ್ ಬಂದದ, ಕ್ಯಾರಮೆಲ್ ಸ್ಮೆಲ್ ಬರ್ತದ್ರಿ. ಅಂದ್ರೆ ವಾಸನೆ ನಿಮಗ ಘಮ ಘಮ ಬೆಲ್ಲದ್ ಬರ್ತದ ಕುದಿಲಿಕತ್ತಿದ್ದ. ಆಮೇಲೆ ನೋಡ್ರಿ ಕೈಯಾಡ್ಸೋ ಮುಂದ ಹೌರ್ಗಾಗ್ಬಿಟ್ಟಿರ್ತದ. ಬುಟ್ಟಿ ಒಳಗ್ ಖಾಲಿ ನಾವು ಕೈಯಾಡಿಸ್ಲಿಕತ್ತೀವೇನೋ ಅನ್ನೋಂಗ್ ಇರ್ತದ. ಹಂಗಾತಂದ್ರೆ ಗ್ಯಾಸ್ ಆಫ್ ಮಾಡ್ಬಿಡೋದ್ರಿ. ಒಂದ್ ಸ್ವಲ್ಪ ಹಿಂಗ ಕೈಯಾಡ್ಸೋದು. ನೋಡ್ರಿ ಕನ್ಸಿಸ್ಟೆನ್ಸಿ ಎಷ್ಟು ತಗೊಂಡ್ ಬಂದೀನಿ ಅಂತ ಈ ರೀತಿ ಆಗ್ಬೇಕು. ಮ್ಯಾಲೆ ಬುರುಗ್ ಬರ್ಬೇಕು. ನೀವು ಫುಲ್ ಸಣ್ಣಿಟ್ಟೆ ಮಾಡ್ಬೇಕ್ರಿ, ಗಡಬಡಿ ಮಾಡೋಂಗಿಲ್ಲ. ಕೆಲವೊಂದು ಸ್ಪೆಷಲ್ ಐಟಮ್ಸ್ಗೆ ನಾವು ಪೇಷನ್ಸ್ ಬೇಕು, ಇದ್ದಾಗಷ್ಟೇ ನಾವು ಇವನ್ನೆಲ್ಲ ಮಾಡ್ಬೇಕಾಗ್ತದ. ನಾನು ನಿಮ್ಗೆ ಫುಲ್ ಡಿಟೇಲ್ ವಿಡಿಯೋ ತೋರಿಸ್ಲಿಕತ್ತೇನ್ರಿ, ಯಾಕಂದ್ರೆ ಹೊಸದಾಗ ಮಾಡೋರು ಇರ್ತಾರ. ಆಮೇಲೆ ಇದೇನು ಗೋಪುರ ಎಲ್ಲ ಚುರ್ಮುರಿ ಮಾಡೋ ತೋರಿಸ್ತೀನ, ಹಿಂಗ ಶೇಂಗಾದು ಮಾಡ್ತಾರ, ಪುಟಾಣಿದು ಮಾಡ್ತಾರ. ಅದಕ್ಕೂ ಕೂಡ ಇದೇ ರೀತಿ ಬೆಲ್ಲದ ಪಾಕ ಇರ್ತದ. ಅದಕ್ಕೆ ಫುಲ್ ಡೀಟೇಲ್ ಆಗಿ ತೋರಿಸ್ಲಿಕತ್ತೇನೆ ನೋಡ್ರಿ. ಆಯ್ತು, ಈಗ ಹೆಂಗ್ ಮೇಲೆ ಒಂದ್ ರೀತಿ ವೈಟ್ ಲೇಯರ್ ಬಂದದ, ಆಮೇಲೆ ಹೌರಿಗೂ ಆಗಿತ್ತು, ಕ್ಯಾರಮೆಲ್ ಸ್ಮೆಲ್ ಬಂದಿತ್ತು. ಆಫ್ ಮಾಡಿದೆ ಗ್ಯಾಸ್ ಮಾಡಿ, ಅದನ್ನ ಚುರ್ಮರಿಗೆ ಹಾಕೊಂಡ್ಬಿಡೋಣ ಅಂತ. ಚುರ್ಮರಿ ಸ್ವಚ್ಛ ಆರಿಸಿ ಮಾಡಿ ಜರಡಿ ಇಡದ ಎಲ್ಲ ಮಾಡಿ ರೆಡಿ ಇಟ್ಕೊಂಡೇನಿ. ಹೆಂಗ ಅಂದ್ರ ಅಳತಿ ಅಂತ ಇರಂಗಿಲ್ಲ, ಕಲರ್ ಮೇಲೆ ಗುರ್ತು ಹಿಡಿತೇವ್ರಿ ನಾವು. ಈಗ ನೋಡ್ರಿ ಇದ್ರೊಳಗ್ ಬೆಲ್ಲ ಎಷ್ಟು ಹಿಡಿತದ ಅಷ್ಟು ಹಾಕೋದು. ಚುರ್ಮುರಿ ಭಾಳ ಹಾಕಂಗಿಲ್ಲ, ಮದ್ದು ಸ್ವಲ್ಪ ಹಾಕ್ಬೇಕು. ಈ ಪಾಕ ಏನ್ ಹಾಕ್ತಿವಲ್ಲ ಕೈ ಆಡಿಸಿರ್ಬೇಕು. ಬೇಕಂದ್ರೆ ಇನ್ನೊಂಚೂರು ಚುರ್ಮುರಿ ಹಾಕೋಣ, ಇಲ್ಲ ಇಷ್ಟ್ರಾಗೆ ಮುಗಿದ್ ಹೋಗ್ಬಿಡ್ತದ ನಮ್ಗ. ಅಂದ್ರ ಒಂದು ಉಂಡಿ ಕಟ್ಲಿಕ್ ಬರೋ ಹಂಗ ನಾವು ಇಟ್ಕೋಬೇಕು. ಸ್ವಲ್ಪ ಬೆಲ್ಲದ ಪ್ರಮಾಣ ಮುಂದಿರ್ತದೆ ಇದಕ್ಕೆ. ಯಾಕಂದ್ರೆ ಶೇಪ್ ಒಳಗ್ ತಗೊಂಡ್ಬರ್ಬೇಕಲ್ರಿ. ಬರೀ ನೀವು ನಾರ್ಮಲ್ ಉಂಡಿ ಮಾಡೋದಾದ್ರೆ ಹೆಂಗಿದ್ರು ನಡೀತಿರ್ತದ ಅಂದ್ರ ಪ್ರಮಾಣ. ಆದ್ರ ಕೋನ್ ಮಾಡೋದಂದ್ರ ಒಂದ್ ಸ್ವಲ್ಪ ಬೆಲ್ಲದ ಪ್ರಮಾಣ ಹೆಚ್ಚಿಗೆ ಇರ್ಬೇಕು. ಹಂಗಾಗಿ ಒಂದು ನೋಡ್ರಿ ಚಂದಾಗಿ ಕೈ ಆಡ್ಸಿದ್ವಿ. ಒಂದು ಚೂರ್ ತುಪ್ಪ ಹಾಕಿದ್ದಕ್ಕೆ ಏನಾಗ್ತದ, ಶೈನಿಂಗ್ ಬರ್ತದ. ಆಮೇಲೆ ಕೈಗೆ ಬಿಸಿ ಹತ್ಬಾರ್ದು ಅಂತ ಹೇಳಿ ನಾನು ಪುಟಾಣಿ ಪುಡಿ ಇಟ್ಕೋತೇನ್ರಿ ಯಾವಾಗ್ಲೂ. ಅದನ್ನು ಕೂಡ ರೆಡಿ ಇಟ್ಕೊಂಡೀನಿ. ಇಲ್ಲಿ ನಾನು ತಾಳಿಪಿಟ್ಟದ ಒಂದು ಇದು ಬಟರ್ ಪೇಪರ್ ಅದ ನನ್ನ ಹತ್ರ, ಅದ್ರ ಒಳಗೆ ಕೋನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೀನಿ. ಈ ಶೇಂಗಾ ಪಟ್ನ ಆಮೇಲೆ ಹುರ್ಕಡ್ಲಿ ಇದು ಕೊಡ್ತಾರಲ್ರಿ ನಾವು ಗಾರ್ಡನ್ಗೆ ಹೋದಾಗ ಮಾಡಿದಾಗ ಸೈಡ್ ಹಚ್ಕೊಂಡ್ ಕೂತಿರ್ತಲ್ಲ, ಅದೇ ಟೈಪ ಕಟ್ಟೋದು. ಗಿರ್ಮಿಟ್ ಹಾಕಿ ಕೊಡ್ತಾರಲ್ಲ ಅದೇ ಟೈಪೇ ಪಟ್ನ ಕಟ್ಬೇಕು. ಸೆಲ್ಯೂ ಟೇಪ್ ಹಚ್ಚೀನಿ ಇದಕ್ಕೆ ಕೋನ್ ಮಾಡ್ಲಿಕ್ಕೆ. ಇದು ಏನ್ ಪೇಪರ್ ಅದಲ್ಲ, ತಾಳಿಪಿಟ್ಟಿಗಂತ ತಗೋತೀವಲ್ಲ ಅದನ್ನ ತಗೊಂಡೇನಿ. ಇಲ್ಲಾಂದ್ರೆ ಫೈಲ್ ಪೇಪರ್ ಇರ್ತದಲ್ಲ ಅದನ್ನು ತಗೋಬಹುದು. ಆಮೇಲೆ ಹಾಕಿ ಮೊದ್ಲೊಂದ್ ಸ್ವಲ್ಪ ಒಳಗ್ ಪ್ರೆಸ್ ಮಾಡ್ಬೇಕು, ಶೇಪ್ ಒಳಗ್ ಬರ್ಲಿಕ್ಕೆ. ಆಮೇಲೆ ಮೇಲೆ ಪುಟಾಣಿ ಹಿಟ್ಟು ಕೈ ಮಾಡ್ಕೊಂಡೇ ಹಾಕ್ಲಿಕತ್ತೇನೆ ನಾನು. ಯಾಕಂದ್ರೆ ಕೈಗೆ ಬಿಸಿ ಹತ್ತದ್ರಿ, ಪಾಕ ಬಹಳ ಬಿಸಿ ಇರ್ತದ, ಸುಟ್ಟ ಹೋಗ್ಬಿಡ್ತದ ಕೈ. ಹಂಗಾಗಿ ಪುಟಾಣಿ ಹಿಟ್ಟು ಒಳಗ ಕೈ ಅದ್ಬೇಕು. ಈಗ ನೀರಾಗ ಹೆಂಗ್ ಕೈ ಅದ್ದಿ ಮಾಡ್ತಿರ್ತೀವಲ್ಲ ಆ ಟೈಪ್ ಪುಟಾಣಿ ಹಿಟ್ಟು ಒಳಗ ಕೈ ಅದ್ದಿ ಮಾಡಿದ್ರ ನಿಮ್ಗ ನಮ್ ಕೈಗೆ ಒಂದ್ ಸ್ವಲ್ಪನೂ ಬೆಲ್ಲದ ಪಾಕ ಚುರ್ಮರಿ ಏನು ಅಂಟ್ಕೊಳಂಗೂ ಇಲ್ಲ. ಆಮೇಲೆ ಮೆತ್ತಗೂ ಆಗಂಗಿಲ್ರಿ, ಕುರುಕುರು ಉಳಿತಾವ. ನೀವು ಲಾಸ್ಟ್ ಬೈಟ್ ಅಂದ್ರೆ ಲಾಸ್ಟ್ ತುಂಡು ತಿನ್ನೋ ಮುಂದೂ ಕೂಡ ಇವು ಕುರುಕುರುನೇ ಇರ್ತಾವ. ಇದು ಭಾರಿ ಮಸ್ತ್ ಟೇಸ್ಟಿ ಆಗ್ತದ್ರಿ. ಆಮೇಲೆ ಈಗ ಫಂಕ್ಷನ್ ಒಳಗ ಕುಬುಸ ಮಾಡಿದಾಗ ಅಥವಾ ಶ್ರೀಮಂತ ಇದ್ದಾಗ, ಇಲ್ಲ ಲಗ್ನ ಮನಿ ಒಳಗ, ಈಗ ಇಲ್ಲೇ ನೋಡ್ರಿ ಗೌರಿ ಕೂಡಿಸ್ದಾಗ, ಇಂಥ ಟೈಮ್ನಾಗೆಲ್ಲ ಈ ಟೈಪ್ ಮಾಡ್ಕೊಂಡು ಹೋಗ್ಬಿಟ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರಲ್ಲ ಹಂಗ ಚಂದ ಕಾಣ್ತದ್ರಿ. ಎಷ್ಟು ವೆರೈಟಿ ಮಾಡಿದ್ರು ಇದ್ರದ್ದೊಂದು ಲುಕ್ಕ ಬೇರೆ ಬರ್ತದ. ಇದೇ ರೀತಿ ಏನ್ ಮಾಡ್ತಾರ, ಪುಟಾಣಿದು ಮಾಡ್ತಾರ, ಶೇಂಗಾದು ಮಾಡ್ತಾರ. ಅದಕ್ಕೆ ಬಹಳ ಏರ್ ಪಾಕ ಬೇಕ್ರಿ. ಬೆಲ್ಲದ ಪ್ರಮಾಣ ಕೂಡ ಬಹಳನೇ ಬೇಕು. ಇದಕ್ಕಾದ್ರೆ ಒಂದ್ ಸ್ವಲ್ಪ ಕಮ್ಮಿ ಆದ್ರೂ ನಡೀತಿರ್ತದ. ಈಗ ಇದನ್ನ ನೋಡ್ರಿ, ಆ ಬಟರ್ ಪೇಪರ್ ಏನಿತ್ತಲ್ಲ ಅದರಿಂದ ಹೊರಗೆ ತೆಗದೆ ಫುಲ್ ಶೇಪ್ನಾಗ ತಗೊಂಡ್ಬರ್ಬೇಕು. ಯಾಕಂದ್ರೆ ಇದನ್ನ ನಾವು
ಮನಿ ಒಳಗ್ ಮಾಡಿ ಮನಿ ಒಳಗೆ ಇಡುದಾಗಿದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ನಡೀತಿರ್ತದ. ಅದ್ರ ನಾವು ಇನ್ನೊಂದ್ ಕಡೆ ಇದನ್ನ ತಗೊಂಡ್ ಹೋಗ್ತಿರ್ತೀವಲ್ಲ, ಒಂದ್ ಡಬ್ಬಿ ಒಳಗೆ ಇಟ್ಕೊಂಡು ಹೋಗ್ಬೇಕು. ಹಂಗಾಗಿ ನೋಡ್ರಿ ಯಾವ ರೀತಿ ಅದನ್ನ ನೀಟಾಗಿ ಪ್ರೆಸ್ ಮಾಡಿ ಶೇಪ್ ಒಳಗ ತರ್ಲಿಕ್ಕೆ ಟ್ರೈ ಮಾಡ್ಲಿಕತ್ತೀನಿ. ನೋಡ್ರಿ ಎಂತ ಮಸ್ತ್ ಆಗ್ತದ್ರಿ, ಬಹಳ ಚಂದ ಆಗ್ತದ ಮಾಡಿದ್ದು. ಆಮೇಲೆ ಇನ್ನೊಂದು ಹೆಲ್ಪ್ ಇದ್ದಂದ್ರೆ ಏನಾಗ್ತದ, ಅವ್ರು ಇದು ಶೇಪ್ನಾಗ ತರೋದೆಲ್ಲ ಮಾಡ್ತಿರ್ತಾರ, ಮತ್ತೊಂದು ನಾವು ಫೋನ್ ಮಾಡ್ಬೋದು. ಈಗ ನಾನೇ ಒಬ್ಬಾಕೆ ಅಲ್ಲ, ವಿಡಿಯೋನೂ ಮಾಡ್ಬೇಕು, ವಿಡಿಯೋದಾಗ ಸರಿ ಬರ್ತದೆ ಇಲ್ಲ ಚೆಕ್ ಮಾಡ್ಬೇಕು. ನಿಮ್ಗೆ ಫುಲ್ ಡೀಟೇಲ್ ವಿಡಿಯೋ ಕೊಡ್ಬೇಕಲ್ರಿ, ಮತ್ತ ನೀವು ಮಾಡ್ಬೇಕಲ್ಲ ಯಾವಾಗಾರ ಪ್ರಸಂಗ ಬಂದಾಗ. ಒಂದ್ಸಲ ಮಾಡಿ ನೋಡ್ರಿ, ಸ್ವಲ್ಪೇ ಪ್ರಮಾಣ ಮಾಡ್ರಿ, ಒಂದೇ ಕೋನ್ ಮಾಡಿ ನೋಡ್ರಿ, ಬಹಳ ಚಂದ ಬರ್ತದ್ರಿ. ಈಗೆಲ್ಲ ಲಗ್ನ ಸೀಸನ್ ಅಲ್ಲ, ಬೇಕಾದಂಗ ಮಾಡ್ಕೋಬಹುದು, ಇದನ್ನ ಯಾವಾಗಾದ್ರೂ ಮಾಡ್ಬೋದು. ನಿಮ್ಗೆ ಇದು ಮಾಡೋದು ಬೇಡಪ್ಪ, ಉಂಡೆ ಮಾಡ್ಕೊಂಡು ನೀವು ತಿನ್ನಬಾರ್ದು. ಮಕ್ಕಳ ಮನೆ ಈಗ ರಜಾ ಶುರು ಆಗ್ಯದ್ರಿ ಹುಡುಗರಿಗೆ, ನೀವು ಈ ರೀತಿ ಮಾಡಿ ಉಂಡಿ ಮಾಡಿ ಒಂದು ಏರ್ಟೈಟ್ ಡಬ್ಬಿ ಒಳಗೆ ಹಾಕಿಟ್ಟು ಅವ್ರ ಏನಾರ ತಿನ್ಲಿಕ್ಕೆ ಕೊಡೋ ಅಂದಾಗ ಇನ್ನೊಂದು ಕೊಟ್ರು ಕುರು 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 ಮಸ್ತ್ ಇರ್ತದ್ರಿ. ಕರೆ ಹೇಳ್ತೇನೆ ನೋಡ್ರಿ. ನೀವು ಬೇಕಾರಿದಕ್ಕೆ ಏಲಕ್ಕಿ ಪುಡಿ ಅಂದ್ರೆ ಹಂಗ ತಿನ್ನೋರು ಏಲಕ್ಕಿ ಪುಡಿ ಕೂಡ ಒಂಚೂರು ಹಾಕ್ಬೋದು, ಇಲ್ಲಾಂದ್ರೆ ಇದೇ ಟೇಸ್ಟೇ ಮಸ್ತ್ ಇರ್ತದ. ಕ್ಯಾರಮೆಲ್ ಟೇಸ್ಟ್ ಬಂದಂಗ ಆಗ್ತದ. ಪಾಪ್ಕಾರ್ನ್ ಮಾಡ್ತಾರಲ್ರಿ ಅದ ಟೈಪ್ ಚುರುಮುರಿ ಮಾಡಿ ಅಷ್ಟೇ, ಹಿಂಗ ಅನಿಸ್ತದ. ಸೊ ನೋಡ್ರಿ, ಇಷ್ಟೆಲ್ಲ ಮಾತಾಡೋದ್ರಾಗ ಎರಡನೇದು ಕೂಡ ರೆಡಿ ಆಗ್ಲಿಕ್ಕತ್ತದ. ಅದೇ ಮಾಡಿ ಹಂಗೆ ಮಾಡ್ಲಿಕ್ಕತ್ತೀನಿ. ಮೊದ್ಲು ಒಂದ್ ಸ್ವಲ್ಪ ಒಳಗ್ ಹಾಕೋದು, ಅದನ್ನ ಒಂದು ಚುಚ್ಚಗ ಅಥವಾ ಒಂದು ಚೂಪನಿದೆ ಏನಾದ್ರು ಪ್ರೆಸ್ ಮಾಡಿ ಮುಂದೆ ಚೂಪ್ ಬರೋಂಗ್ ಮಾಡ್ಕೊಂಡು ಹಿಂದ್ ಒತ್ತಾ ಹೋಗೋದು. ಪ್ರೆಸ್ ಮಾಡಿ ಮಾಡಿ ಇಡ್ಬೇಕು. ಆಮೇಲೆ ಪಟ್ ಅಂತ ಬಂದ್ಬಿಡ್ತದ್ರಿ, ಯಾಕಂದ್ರೆ ಬಟರ್ ಪೇಪರ್ ಅಲ್ಲ ಇದು. ಪಟ್ ಅಂತ ಹೇಳಿ ನಮ್ಗೆ ಹಿಂಗ ಓಪನ್ ಆಗ್ಬಿಡ್ತದ. ಈಗ ಇಲ್ಲಪ್ಪ, ನೀವು ಒಂದು ಬ್ಯಾರೆ ಪ್ಲಾಸ್ಟಿಕ್ ಅವ್ರನ್ನ ಮಾಡ್ಲಿಕ್ಕತ್ತಂದ್ರ ಸಾದಾ ಪ್ಲಾಸ್ಟಿಕ್ ಅವ್ರ ತಗೋಬೇಡ್ರಿ, ಬಿಸಿ ಭಾಳ ಇರ್ತದ ಇದು. ಹಂಗಾಗಿ ಫೈಲ್ ಪೇಪರ್ ಇರ್ತದಲ್ಲ ಅದನ್ನ ತಗೊಂಡ್ ಮಾಡ್ರಿ. ಅವಾಗ ನೀವು ಅದಕ್ಕೊಂಚೂರು ತುಪ್ಪ ಹಚ್ಕೋಬಹುದು. ತುಪ್ಪ ಹಚ್ಚಿ ನೀವು ಈ ರೀತಿ ಕೋನ್ ಮಾಡಿ ಇಟ್ಕೊಂಡ್ರೆ ಹಿಂಗ್ ಮಾಡ್ಲಿಕ್ಕೆ ಮಸ್ತ್ ಆಗ್ತದ. ಇಲ್ಲಿ ನೋಡ್ರಿ ಎಷ್ಟು ಚಂದ ತೋರ್ಸ್ಕೊಟ್ಟೇನಿ, ಎಷ್ಟು ಸರಳ ವಿಧಾನ ಒಳಗ್ ಮಾಡೋದನ್ನ ನಾ ನಿಮಗ ತೋರಿಸ್ಕೊಟ್ಟೇನಿ. ಈಗೇನೋ ಆಯ್ತಪ್ಪ, ನಾವೆಲ್ಲ ಏನ್ ಮಾಡ್ತೀವಿ, ವಿಡಿಯೋ ಲಘು ಆಗ್ಲಿ ಅಂತ ಹೇಳಿ ಈ ಟೈಪ್ ಮಾಡಿ ತೋರಿಸ್ಬಿಡ್ತೀವಿ. ಮುಂದಿನ ಚುರುಮುರಿದು ಉಳಿದ್ ಬಿಡ್ತದಲ್ರಿ, ಏನ್ ಮಾಡೋದು. ಆಮೇಲೆ ನನಗೀಗ 4 ರಿಂದ 5 ಕೋನ್ ಬೇಕು, 2 ಆತ್ರಿ. ಇನ್ನೊಂದು ತೋರ್ಸೋದ್ರಾಗ ಅವು 6 ಬಿಡ್ತದ್ರಿ, ಪುರ್ಸೊತ್ತಿಲ್ಲ. ಅದಕ್ಕೆ ನಾ ಏನ್ ಮಾಡ್ದೆ, ಅದೇ ಬುಟ್ಟಿ ಒಳಗೆ ಹಾಕಿ ಒಂಚೂರು ಏನ್ ಫುಲ್ ಸಣ್ಣ ಇಟ್ಬಿಟ್ಟೇನ್ರಿ, ಗ್ಯಾಸ್ ಆನ್ ಮಾಡಿ ಸಣ್ಣಿಟ್ಟು 2 ಸೆಕೆಂಡ್ ಬಿಸಿ ಮಾಡ್ಕೊಂಡೆ. ಬುಟ್ಟಿ ಮಾಡ್ಕೊಂಡ್ಕೊಳ್ಳಿ ಏನಾಗ್ತದ, ಅದೇನ ಚುರುಮುರಿ ಮತ್ತು ಬೆಲ್ಲದ ಪಾಕ ಗಟ್ಟಿ ಹಿಡ್ಕೊಂಡು ಕೂತಿರ್ತದಲ್ಲ ಅದು ಬಿಟ್ಕೋತದ. ಬಿಟ್ಕೊಂಡ್ಮೇಲೆ ಅದನ್ನ ಮತ್ತೆ ವಾಪಸ್ ಒಂದು ಈ ರೀತಿ ಬುಟ್ಟಿ ಅಥವಾ ಒಂದು ಕಡಾಯಿ ಏನಾದ್ರು ತಗೋರಿ, ಅದ್ರೊಳಗೆ ತಕ್ಕೊಂಡು ಪುಟಾಣಿ ಪುಡಿ ಕೈ ಮಾಡ್ಕೊಂಡು ಉಂಡಿನ ಮಾಡ್ಬೇಕ್ರಿ. ಇದನ್ನ ಮತ್ ಕೋನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಶೇಪ್ ಚಂದ ಬರಂಗಿಲ್ಲ, ಯಾಕಂದ್ರೆ ಅಲ್ಲಲ್ಲೇ ಗಂಟಾಗಿರ್ತಾವ. ಸೊ ಉಂಡಿ ಬಾಳ್ ಚಲೋ ಆಗ್ತಾವ್ರಿ ಇವು. ಇವನ್ನೆಲ್ಲ ಉಂಡಿ ಮಾಡಿ ಇಟ್ಬಿಡೋದು. ಈಗ ನಿಮಗ್ ಮತ್ತ ಕೋನ್ ಮಾಡ್ಬೇಕಂದ್ರ ಮತ್ತೆ ಫ್ರೆಶ್ ಒಂದ್ ಸ್ವಲ್ಪ ಮಾಡ್ಕೋಬೇಕು. ಯಾಕಂದ್ರ ನಾನೇ ಒಬ್ಬಾಕೆ ಇದ್ನಲ್ಲ, ಅದ್ರ ಸಂಬಂಧ ನನಗೊಂದ್ ಸ್ವಲ್ಪ ಟೈಮ್ ಹಿಡಿಲಿಕ್ಕತ್ತಿತ್ತು. ಯಾರಾದ್ರೂ ಹೆಲ್ಪಿಗಿದ್ರು ಪಟಾಪಟ 4 ಕೋನ್ ಆಗ್ಬಿಡ್ತಿದ್ವು ಒಂದ್ರಾಗೆ. ಒಂದ್ಸಲ ಏನು ನಾವು ಮಾಡ್ಕೊಂಡಿದ್ನಲ್ಲ ಚುರ್ಮುರಿದು ಅದ್ರಾಗ. ಈಗ ಇರ್ಲಿ, ಇದು ನೋಡ್ರಿ ಉಂಡಿಗಳದು. ಉಂಡಿನೂ ಬೇಕಲ್ರಿ, ಸೈಡ್ ಎಲ್ಲ ಇಟ್ಟೇನೆ ಚಂದ ಕಾಣ್ಲಿ ಅಂತ ಹೇಳಿ. ಮಸ್ತ್ ಆಗ್ತದ್ರಿ. ಬಹಳ ನಮ್ ಫ್ರೆಂಡ್ಸ್ ಎಲ್ಲ ಇಷ್ಟಪಟ್ರಿ ಉಂಡಿ. ಕುರು ಕುರು ಮಸ್ತಾಗಿ ಯಾವ ನೋಡಿವ ಅಂತಂದ್ರ. ನಾವೆಲ್ಲ ಸಣ್ಣವ್ರಿದ್ದಾಗ ನಮ್ ತಂದಿ ಇದು ಮೊನ್ನೆನೂ ಮಾಡಿ ಕಳ್ಸಾರಿ ನಮ್ ತಂದಿ. ಅವ್ರಿಗೆ ಬಹಳ ಇಷ್ಟ ಇದೆ ಇಂಥವೆಲ್ಲ ಮಾಡಿ ಕೊಡ್ಲಿಕ್ಕೆ. ಮಕ್ಕಳು ಮೊಮ್ಮಕ್ಕಳು ಬರ್ತಾರಂದ್ರ ಈ ರೀತಿ ಚುರುಮುರಿ ಉಂಡಿ ಮಾಡಿಡ್ತಿದ್ರು. ಅಳ್ಳುಂಡಿ, ನಾಗರ ಪಂಚಮಿ ಬಂದ್ರೆ ಅಳ್ಳುಂಡಿ, ಇಲ್ಲ ಅಂದ್ರೆ ಹಿಂಗ ಚುರುಮುರಿ ಉಂಡಿ. ನೀರ್ ಚುರುಮುರಿ ಇರ್ತಾವ್ರಿ ಇವ್ರು. ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ಅಂತೂ ಭಾರಿ ಫೇಮಸ್ ಇವ. ಇದ್ರದ್ದು ಉಂಡಿ ಮಾಡಿದ್ರೆ ಹೇಳ್ತೇನಿ, ಕುರು 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 ರೀ, ಮಸ್ತ್ ಅನಸ್ತದ ನೋಡ್ರಿ. ಈಗ ಮೊದ್ಲೇ ಟ್ರಿಪ್ನಾಗ ಒಂದ್ 2 ಕೋನ್ ಆಗಿದ್ವು. ಈ ಸಲ ಏನ್ ಹಾಕಿದ್ನಲ್ಲ ಟ್ರಿಪ್ ಒಳಗ ಇನ್ 2 ಕೋನ್ ಅದು. ಫುಲ್ ಹಿಂಗ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಮಾಡ್ಬೇಕ್ರಿ. ಶೇಪ್ನಾಗ ತರ್ಬೇಕು ಬಿಸಿ ಇದ್ದಾಗ. ಕೈಗೆ ಒಂಚೂರು ಪುಟಾಣಿ ಹಿಟ್ಟು ಹಚ್ಕೊಂಡ ಮಾಡ್ರಿ. ಈ ಟೈಪ್ ಮಾಡ್ಕೊಂಡು 4 ಕೋನ್ ಮಾಡ್ಕೊಂಡು ತಗೊಂಡು ಹೋಗೇನಿ ನೋಡ್ರಿ. ಆರ್ಬೇಕ್ರಿ, ಫುಲ್ ಆರಿದ ಮೇಲೆ ಒಳಗಿಡೋಣಂತ, ಹಂಗೆ ಬೇಡ ನೋಡ್ರಿ. ಎಂತ ಮಸ್ತ್ ಅದು. ಮುಂದ್ ಗೌರಿ ಪೂಜಾ ಇದು ತಯಾರಿ ಅದಂತೂ ಎಲ್ಲಾ ನೋಡೇ ಬಿಟ್ಟಿದ್ವಿ. ಈ ರೀತಿ ನಾನು ಇವನ್ನೆಲ್ಲ ಮಾಡಿದ್ದೆ. ಹೆಂಗ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನನ್ನ ಪ್ಲೇ ಕಮೆಂಟ್ ಮಾಡ್ರಿ. ಮಾಡಿದವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಇಟ್ಕೊಂಡು ನನ್ನ ವಿಡಿಯೋ ನೋಡ್ತಿರಲ್ಲ, ಬಹಳ ಖುಷಿ ಆಗ್ತದ. ಕಮೆಂಟ್ ಮಾಡ್ತಿರಲ್ಲ, ಅದಂತೂ ಇನ್ನೂ ಖುಷಿ ಆಗ್ತದ. ಮತ್ತೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.